ನಾಳೆ ನೂತನ ಸಿಎಂ ಆಗಿ ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಬೃಹತ್ ಕಟ್ಔಟ್ ಅನ್ನ ಹಾಕ್ತಾ ಇದ್ರು. ಆದ್ರೆ ಅದು ಎಲ್ಲರಿಗೂ ಕೂಡ ಇದೀಗ ಶಾಕ್ ಎದುರಾಗಿದೆ. ಹೈಕೋರ್ಟ್ ಸೂಚನೆಯಂತೆ ಕಟ್ಔಟ್ ಫ್ಲೆಕ್ಸ್ ಅನ್ನ ತೆರವುಗೊಳಿಸಲಾಗಿದೆ. ಡಿಕೆಶಿಗೆ ಶುಭಾಶಯವನ್ನ ಕೋರಿ ಹಾಕಲಾಗ್ತಾ ಇದ್ದಂತ ಕಟ್ಔಟ್ ಅದು ಹೈಕೋರ್ಟ್ ಮುಂಭಾಗ ಕಟ್ಔಟ್ ಹಾಕೋದಕ್ಕೆ ಮುಂದಾಗಿದ್ರು. ರಾಜ್ಯ ಕಾಂಗ್ರೆಸ್ ನಾಯಕರು ಸೇರಿದಂತೆ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಅವರ ಬ್ಯಾನರ್ ಕೂಡ ಸಿದ್ಧವಾಗಿತ್ತು. ಜಿಬಿಎ ಬೃಹತ್ ಕಾರ್ಯಾಚರಣೆಯನ್ನ ನಡೆಸಿದೆ. ವಿಧಾನಸೌಧದ ಮುಂಭಾಗದ ಫ್ಲೆಕ್ಸ್ ಬ್ಯಾನರ್ಗಳು ಏನಿದ್ವು ಅವೆಲ್ಲವನ್ನ ಕೂಡ ತೆರವುಗೊಳಿಸಲಾಗಿದೆ. ಡಿಕೆ ಪದಗ್ರಹಣಕ್ಕಾಗಿ ಸಿದ್ಧಗೊಳ್ತಾ ಇದ್ದಂತ ಬೃಹತ್ ಫ್ಲೆಕ್ಸ್ಗಳು ಅವು ಕಾರ್ಯಪ್ರವೃತ್ತಿ ಮೆರಿತಾ ಇರುವ ಕೇಂದ್ರ ನಗರ ಪಾಲಿಕೆ ಇಂಜಿನಿಯರ್ ವಿಜಯ್ ಕುಮಾರ್ ತಂಡ ಕೇಂದ್ರ ನಗರ ಪಾಲಿಕೆ ಇಂಜಿನಿಯರ್ ವಿಜಯ್ ಕುಮಾರ್ ತಂಡ ಈ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಸುಮಾರು 50 ಬ್ಯಾನರ್ ತೆರವು ಮಾಡಿಸಿದ್ದಾರೆ ಸಿಬ್ಬಂದಿಗಳು. ವಿಧಾನಸೌಧ ಮುಂದೆ ಇರುವಂತಹ ಡಿಕೆ ಶಿವಕುಮಾರ್ ಪದಗ್ರಹಣ ಬ್ಯಾನರ್ ತೆರವು ಮಾಡಲಾಗಿದೆ. ಒಂದು ಕಡೆ ದೃಶ್ಯಗಳನ್ನು ಗಮನಿಸ್ತಾ ಇರಬಹುದು. ಆ ಒಂದು ಫ್ಲೆಕ್ಸ್ ಆಗಿ ಬ್ಯಾನರ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಯಾವ ರೀತಿಯಾದಂತಹ ಪ್ರಿಪರೇಷನ್ಸ್ಗಳು ಅಲ್ಲಿ ನಡೀತಾ ಇದೆ ಅಂತ ಹೇಳಿ. ಆದರೆ ಬೆಳಗ್ಗೆ ಬೃಹತ್ ಕಟೌಟ್ ಅನ್ನ ಹಾಕಲಾಗಿರುತ್ತೆ ಕೆಲವೊಂದು ಕಡೆ. ಆದರೆ ಆ ಸಮಯದಲ್ಲಿ ನ್ಯಾಯಮೂರ್ತಿಗಳು ಹೋಗ್ತಾ ಇರ್ತಾರೆ, ಅದನ್ನ ಗಮನಿಸಿದ್ದಾರೆ. ತೆರವು ಮಾಡಿಸುವುದಕ್ಕೆ ಹೈಕೋರ್ಟ್ ಸಿಬ್ಬಂದಿಗೆ ಸೂಚನೆಯನ್ನ ಕೊಡ್ತಾರೆ. ಅದರಂತೆ ಜಿಬಿಎ ಅಧಿಕಾರಿಗಳಿಗೆ ಹಾಗೆ ಪೊಲೀಸರಿಗೆ ಸೂಚನೆಯನ್ನ ನೀಡಲಾಗುತ್ತೆ. ಸ್ಥಳಕ್ಕೆ ಬಂದಂತ ಪೊಲೀಸರು ಹಾಗೆ ಜಿಬಿಎ ಸಿಬ್ಬಂದಿ ಅಲರ್ಟ್ ಆಗಿ ಇದೀಗ ಫ್ಲೆಕ್ಸ್ಗಳ ತೆರವು ಮಾಡುವಂತ ಕೆಲಸದಲ್ಲಿ ಸದ್ಯ ನಿರತರಾಗಿದ್ದಾರೆ. ಒಟ್ಟಾರೆಯಾಗಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಕೆಲವೊಂದಿಷ್ಟು ಬ್ಯಾನರ್ ಅಥವಾ ಫ್ಲೆಕ್ಸ್ಗಳನ್ನು ಹಾಕಬೇಕು ಅಂತ ಹೇಳಿದ್ರೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ನಿರ್ದಿಷ್ಟ ನಿಯಮಾವಳಿಗಳು ಏನಿದೆ ಅದನ್ನ ಪಾಲನೆ ಮಾಡುವಂತ ಕೆಲಸವೂ ಕೂಡ ಆಗಬೇಕು. ಹಾಗಾಗಿ ಈ ಒಂದು ನಡೆ ಸದ್ಯ ಈಗ ಡಿಕೆ ಶಿವಕುಮಾರ್ ಅವರ ಕಾರ್ಯಕರ್ತರಿಗೆ ಕೊಂಚ ಮಟ್ಟಿಗೆ ಹಿನ್ನಡೆಯಾಗದ ಹೈಕೋರ್ಟ್ ಸೂಚನೆಯಂತೆ ಕಟೌಟ್ ಫ್ಲೆಕ್ಸ್ ಅನ್ನ ತೆರವುಗೊಳಿಸಲಾಗಿದೆ. ಬೆಳಗ್ಗೆ ನ್ಯಾಯಮೂರ್ತಿಗಳು ಹೋಗುವಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವರು ಗಮನಿಸ್ತಾರೆ. ಹಾಗಾಗಿ ಆ ತಕ್ಷಣವೇ ಈಗ ಕ್ರಮ ಆಗಬೇಕು, ಅವೆಲ್ಲವನ್ನು ಕೂಡ ತೆರವುಗೊಳಿಸಬೇಕು ಅಂತ ಹೇಳಿ ಇನ್ಫಾರ್ಮೇಷನ್ನ ಜಿಬಿಎ ಅಧಿಕಾರಿಗಳಿಗೆ ಹಾಗೆ ಪೊಲೀಸರಿಗೆ ಸೂಚನೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಸ್ಥಳಕ್ಕೆ ಎಂಟ್ರಿ ಕೊಡ್ತಾರೆ. ಹಾಗೆ ಜಿಬಿಎ ಸಿಬ್ಬಂದಿಗಳು ಕೂಡ ಬರ್ತಾರೆ. ಆ ಕಟ್ಔಟ್ ಏನು ಹಾಕೋದಕ್ಕೆ ಸಿದ್ಧತೆಗಳು ನಡೀತಾ ಇತ್ತು ಅವೆಲ್ಲವನ್ನ ಕೂಡ ಇದೀಗ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಡಿಕೆಶಿ ನಾಳೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಬಹಳ ಸರಳವಾಗಿಯೇ ಪ್ರಿಪ್ರೇಷನ್ಸ್ಗಳು ಆಗ್ತಾ ಇದ್ರೂ ಕೂಡ ಬ್ಯಾನರ್ ಮತ್ತೆ ಫ್ಲೆಕ್ಸ್ ಅಂತ ಹೇಳಿ ಬಂದಾಗ ಅದನ್ನು ಕೂಡ ಅಳವಡಿಕೆ ಮಾಡೋದಕ್ಕೆ ಸದ್ಯ ಈಗ ಪರ್ಮಿಷನ್ ಇಲ್ಲ. ಹೈಕೋರ್ಟ್ ಏನು ಸೂಚನೆ ಕೊಟ್ಟಿದೆ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ವಿಧಾನಸೌಧದ ಮುಂಭಾಗದ ಫ್ಲೆಕ್ಸ್ ಬ್ಯಾನರ್ ತೆರವುಗೊಳಿಸುವಂಥ ಕಾರ್ಯ ಸದ್ಯ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಅದನ್ನು ಹೇಗೆ ಅಳವಡಿಸಿಕೊಳ್ಬೇಕು ಅದಕ್ಕೆ ಸಿದ್ಧತೆಗಳಾಗ್ತಾ ಇತ್ತು. ಆದರೆ ಇನ್ನೊಂದು ಕಡೆ ಅವೆಲ್ಲವನ್ನ ಕೂಡ ಈಗ ತೆರವುಗೊಳಿಸುವಂತಹ ಕೆಲಸವನ್ನು ಹೈಕೋರ್ಟ್ ಏನು ಸೂಚನೆ ಕೊಟ್ಟಿದೆ ಅದೇ ರೀತಿಯಾಗಿ ಸಿಬ್ಬಂದಿಗಳು ಫಾಲೋ ಮಾಡುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೆಬ್ಬಾರ್, ಇನ್ನು ಡಿಕೆಶಿ ಪ್ರಮಾಣ ವಚನ ಸ್ವೀಕಾರದ ಹಿನ್ನೆಲೆಯಲ್ಲಿ ಬೃಹತ್ ಕಟೌಟ್ಗಳನ್ನು ಹಾಕೋದಕ್ಕೆ ಮುಂದಾಗಿದ್ದವರಿಗೆ ಒಂದು ರೀತಿ ನಿಜಕ್ಕೂ ಶಾಕ್ ಎದುರಾಗಿದೆ. ಹೈಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಏನು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಹೇಳುತ್ತೆ? ದಿವ್ಯಾ, ವಿಧಾನಸೌಧ ಎದುರುಗಡೆಯಲ್ಲಿ ಕಟೌಟ್ಗಳನ್ನು ಹಾಕ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರೋಂಥ ಈ ಸಂದರ್ಭದಲ್ಲಿ ಕಟೌಟನ್ನು ಹಾಕ್ತಾ ಇದ್ದಾರೆ. ಬೃಹದಾಕಾರದಲ್ಲಿ ದೊಡ್ಡದಾಗಿ ಕಟೌಟ್ ಆಗ್ತಾ ಇತ್ತು. ಹೈಕೋರ್ಟ್ ಎದುರುಗಡೆಯಲ್ಲಿ ಕಂಪೌಂಡ್ ಇದೆ, ಗೇಟ್ ಇದೆ, ಅದಕ್ಕೆ ಸರಿಸಮಾನಾಗಿ ಕಟೌಟ್ಗಳನ್ನು ಕಟ್ಟುವಂಥ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಸಂಪೂರ್ಣವಾಗಿ ಇಲ್ಲಿ ಉದ್ದಕ್ಕೂ ಹೈಕೋರ್ಟ್ನುದ್ದಕ್ಕೂ ಸಹಿತ ಎದುರುಗಡೆ ಭಾಗದಲ್ಲಿ ವಿಧಾನಸೌಧಕ್ಕೆ ಅಭಿಮುಖವಾಗಿ ಇದನ್ನು ಕಟ್ತಾಯಿದ್ರು. ಆದರೆ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ. ಹೈಕೋರ್ಟ್ನ ಕೆಲ ಸಿಬ್ಬಂದಿಗಳು ಬಂದು ಇಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ಸಂಪೂರ್ಣವಾಗಿ ಬಂದ್ ಮಾಡುವಂಥ ರೀತಿಯಲ್ಲಿ ಕಟೌಟ್ಗಳನ್ನು ಹಾಕಬೇಡಿ. ಹೈಕೋರ್ಟ್ ಮತ್ತು ವಿಧಾನಸೌಧದ ನಡುವೆಯಲ್ಲಿ ಗ್ಯಾಪ್ ಏನಿದೆ ಆ ಗ್ಯಾಪ್ ಹಾಗೇ ಇರಬೇಕು, ಕಾಣ್ತಾ ಇರಬೇಕು. ಸಂಪೂರ್ಣವಾಗಿ ಕಟೌಟ್ ಬ್ಯಾನರ್ಗಳನ್ನು ಹಾಕಿ ಹೈಕೋರ್ಟ್ನ ಎದುರುಗಡೆ ಭಾಗ ಸಂಪೂರ್ಣವಾಗಿ ಕಾಣದೇ ಇರೋ ರೀತಿಯಲ್ಲಿ ಮುಚ್ಚಿ ಹೋಗುವ ಹಾಗೆ ಬ್ಯಾನರ್ಗಳನ್ನು ಅಳವಡಿಸಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಆ ಕಾರಣಕ್ಕಾಗಿ ಒಂದಷ್ಟು ಪ್ಲೇಸನ್ನು ನನ್ನ ಹಿಂಭಾಗದಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ ಒಂದು ಸ್ವಲ್ಪ ಗ್ಯಾಪ್ಗಳನ್ನು ಕೊಟ್ಟಿದ್ದಾರೆ. ಒಂದು ಬಲಭಾಗದಲ್ಲಿ ಹೈಕೋರ್ಟ್ನ ಬಲಭಾಗದಲ್ಲಿ ಒಂದು ಸ್ವಲ್ಪ ಕಡೆಯಲ್ಲಿ ಕಟೌಟ್ಗಳನ್ನು ಹಾಕಿದ್ದಾರೆ. ಆಮೇಲೆ ಎಡಗಡೆ ಭಾಗದಲ್ಲಿ ಸಿಗ್ನಲ್ವರೆಗೆ ಕಟೌಟ್ಗಳನ್ನು ಹಾಕಿದ್ದಾರೆ. ಮಿಡ್ಲಲ್ಲಿ ಒಂದಷ್ಟು ಪ್ಲೇಸನ್ನು ಗ್ಯಾಪನ್ನು ಬಿಟ್ಟಿದ್ದಾರೆ. ನೇರವಾಗಿ ಹೈಕೋರ್ಟ್ನ ಎದುರುಗಡೆಯಲ್ಲಿ ಗ್ರ್ಯಾಂಡ್ ಸ್ಟೆಪ್ ಕಾಣಿಸುತ್ತೆ. ವಿಧಾನಸೌಧ ಎದುರುಗಡೆ ಭಾಗ ಮತ್ತು ಗ್ರ್ಯಾಂಡ್ ಸ್ಟೆಪ್ಗಳಿದ್ದಾವೆ. ಅಷ್ಟು ವಿಸ್ತೀರ್ಣವಾಗಿ ಕಾಣಿಸುವ ಹಾಗೆ ಎದುರುಗಡೆಯಲ್ಲಿ ಗ್ಯಾಪನ್ನು ಬಿಡಲಾಗಿದೆ. ಭಾಳ ದೊಡ್ಡ ಮಟ್ಟದಲ್ಲಿಯೇ ಕಟೌಟ್ಗಳನ್ನು ಹಾಕಲಾಗ್ತಾ ಇದೆ. ಕಾರಣ ಏನಂತಂದರೆ
ಮೊದಲು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸೋ ಕೆಲಸವನ್ನು ಇಲ್ಲಿ ವಿಧಾನಸೌಧ ಎದುರುಗಡೆಯಲ್ಲಿ ಮಾಡ್ತಾರೆ ಅಂತ ಚರ್ಚೆ ಆಗ್ತಾ ಇತ್ತು. ಸಾಕಷ್ಟು ಜನರಿಗೆ ಬರಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ. ಆದರೆ ಪೊಲೀಸರು ಒಂದು ಸೂಚನೆಯನ್ನು ಕೊಟ್ಟರು. ಇದೇ ಸ್ಥಳದಲ್ಲಿ ಹಿಂದೆ ನಾವು ಬೇಕಾದ್ರೆ ನಿಮಗೆ ತೋರಿಸ್ತೀನಿ, ಅದನ್ನ ಪ್ಯಾನ್ ಮಾಡಿ ತೋರಿಸ್ತೀನಿ. ಇದೇ ಸ್ಥಳದಲ್ಲಿ RCB ವಿಜಯೋತ್ಸವದ ಒಂದು ಕಾರ್ಯಕ್ರಮ ಆಯಿತು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು. ಸಾವಿರಾರು ಜನಕ್ಕಿಂತ ಲಕ್ಷಾಂತರ ಜನ ಬಂದುಬಿಟ್ರು. ಬಂದು ಇಲ್ಲಿ ಸಂಪೂರ್ಣ ಪ್ಯಾಕ್ ಆಯಿತು. ಈ ಪ್ಲೇಸ್ ಎಲ್ಲವೂ ಕೂಡ ಪ್ಯಾಕ್ ಆಗಿತ್ತು. ಗ್ರ್ಯಾಂಡ್ ಸ್ಟೆಪ್ ಎದುರುಗಡೆಯಲ್ಲಿ ಕಾರ್ಯಕ್ರಮ ನಡೆಸುವಂಥ ಪ್ಲ್ಯಾನನ್ನು ಮಾಡಿಕೊಂಡ್ರು. ಅಲ್ಲೂ ಕೂಡ ಸಂಪೂರ್ಣ ಪ್ಯಾಕ್ ಆಗಿತ್ತು. ಇಲ್ಲಿ ಪ್ಯಾಕ್ ಆಗಿ ಜನ ಜಾಸ್ತಿಯಾಗಿ ಇಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಜನ ಹೋದರು. ಅಲ್ಲಿ ಸಂಪೂರ್ಣವಾಗಿ ಜನಜಂಗುಳಿ ಆಯಿತು. ಅಲ್ಲಿ ಕಾಲು ತುಳಿತಾ ಇತ್ತು. ಇದೆಲ್ಲವೂ ಕೂಡ ಸಮಸ್ಯೆ ಆಯಿತು. ಹೀಗಾಗಿ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಮಾಡ್ಕೊಳ್ತಾ ಹೋದರೆ ಕಷ್ಟ ಆಗುತ್ತೆ ಅನ್ನೋಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಆ ಕಾರಣಕ್ಕಾಗಿ ಏನು ಮಾಡ್ತಾರೆ, ರಾಜಭವನದಲ್ಲಿ ಅಂದರೆ ಲೋಕಭವನದಲ್ಲಿಯೇ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. ಅಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಬಂದಂಥ ಜನರಿಗೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಆಗಲ್ಲ. ಅಲ್ಲಿ ಪಾಸ್ಗಳ ಅವಶ್ಯಕತೆ ಇರುತ್ತೆ. ಪಾಸ್ ತಗೊಂಡು ಒಳಗಡೆ ಹೋಗಬೇಕು. ಅತಿಯಾದ ಜನರಿಗೂ ಇಲ್ಲ, ಒಂದು ಲಿಮಿಟೆಡ್ ಜನರಿಗೆ ಮಾತ್ರ ಅವಕಾಶವನ್ನು ಕೊಡ್ತಾರೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕಾಗಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಕಟೌಟ್ಗಳನ್ನು ಹಾಕ್ತಾರೆ. ದೊಡ್ಡ ಮಟ್ಟದಲ್ಲಿ ವಿಧಾನಸೌಧ ಎದುರುಗಡೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಕಾರಣ ಏನಂತಂದರೆ ರಾಜಭವನಕ್ಕೆ ಲೋಕಭವನಕ್ಕೆ ಹೋಗ್ಲಿಕ್ಕೆ ಆಗದೇ ಇದ್ದಂಥವರು ಇಲ್ಲಿಗೆ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಬೋದು. ಹೇಗೆ ಇಲ್ಲಿಯೂ ಕೂಡ LED ಹಾಕ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಸ್ಕ್ರೀನನ್ನು ಹಾಕಿ ಅಲ್ಲಿಂದ ನೇರ ಪ್ರಸಾರವನ್ನು ಪ್ರಮಾಣ ವಚನ ಸ್ವೀಕರಿಸುವಂಥ ಸ್ಥಳದಿಂದ ಇಲ್ಲಿ ನೇರ ಪ್ರಸಾರವನ್ನು ಮಾಡಲಿಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಒಂದು 4-6 ಕಡೆಯಲ್ಲಿ ದೊಡ್ಡದಾಗಿ ಸ್ಕ್ರೀನನ್ನು ಹಾಕ್ತಾರೆ, LED ಸ್ಕ್ರೀನ್ ಹಾಕ್ತಾರೆ. ಇನ್ನೊಂದು ಪ್ಲ್ಯಾನ್ ಇದೆ ಅನ್ನೋಂಥ ಮಾಹಿತಿ ಇದೆ. ಇದುವರೆಗೂ ಕೂಡ ಸ್ಪಷ್ಟ ಇಲ್ಲ. ವಿಧಾನಸೌಧ ಎದುರುಗಡೆಯ ಗ್ರ್ಯಾಂಡ್ ಸ್ಟೆಪ್ ಇದೆಯಲ್ಲ, ಆ ಗ್ರ್ಯಾಂಡ್ ಸ್ಟೆಪ್ ಮೇಲೇ ದೊಡ್ಡದಾಗಿ, ತುಂಬ ದೊಡ್ಡದಾಗಿ LED ಹಾಕಬೇಕು, ದೊಡ್ಡದಾಗಿ LED ಅಳವಡಿಸಬೇಕು ಅಂತ ಪ್ಲ್ಯಾನ್ ಆಗಿದೆ ಅಂತ ಮಾಹಿತಿ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬ್ಯಾನರ್ಗಳನ್ನು, ಬಂಡಿಂಗ್ಸ್ಗಳನ್ನು, ಕಟೌಟ್ಗಳನ್ನು, ಕಾಂಗ್ರೆಸ್ ಫ್ಲ್ಯಾಗ್ಗಳನ್ನು ಎಲ್ಲವನ್ನೂ ಕೂಡ ಹಾಕಲಾಗಿದೆ. ಆದರೆ ದಿವ್ಯಾ, ಇನ್ನೊಂದು ಒಂದು ಆತಂಕದ ವಿಚಾರ ಏನಂತಂದರೆ, ಮಾಹಿತಿಯ ಪ್ರಕಾರ ನಾಳೆ ಸಂಜೆ 4 ಗಂಟೆಯಿಂದ 6 ಗಂಟೆಯ ನಡುವೆಯಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ. 40ರಿಂದ 60% ಮಳೆ ಆಗುವ ಸಾಧ್ಯತೆ ಇದೆ ಅಂತ ಮಾಹಿತಿ ಇದೆ. ಆದರೆ ಅದು ಈ ಭಾಗದಲ್ಲಿ ಆಗುತ್ತಾ ಬೇರೆ ಕಡೆ ಆಗುತ್ತಾ ಗೊತ್ತಿಲ್ಲ. ಆದರೆ ಮಳೆ ಅಂತೂ ಆಗೋದು ನಿಶ್ಚಿತ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. 40ರಿಂದ 60% ಮಳೆ ಸಾಧ್ಯತೆ ಇದೆ ಅಂದಾಗ ಖಂಡಿತವಾಗಿಯೂ ಮಳೆ ಆಗೇ ಆಗುತ್ತೆ. ಅದೃಷ್ಟವಶಾತ್ ಈ ಭಾಗದಲ್ಲಿ ಮಳೆ ಆಗದೆ ಬೆಂಗಳೂರಿನ ಬೇರೆ ಯಾವುದೋ ಭಾಗದಲ್ಲಿ ಮಳೆ ಆದರೆ ಸಮಸ್ಯೆ ಇಲ್ಲ. ಆದರೆ ಇದೇ ಭಾಗದಲ್ಲಿ ಮಳೆ ಆಯಿತು ಅಂತಂದರೆ ಬರುವಂಥವರಿಗೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕಾಗಿ ಬರುವಂತಹ ಬೆಂಬಲಿಗರು, ಕಾಂಗ್ರೆಸ್ ಬೆಂಬಲಿಗರು, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು, ಅಭಿಮಾನಿಗಳೆಲ್ಲರೂ ಕೂಡ ಒಂದು ಮುನ್ನೆಚ್ಚರಿಕೆ ಅಥವಾ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸ್ಕೊಂಡು ಬಂದರೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಈಗಿರುವಂಥ ಮಾಹಿತಿ. ಹಾಗಾಗಿ ವಿಧಾನಸೌಧ ಎದುರುಗಡೆಯಲ್ಲಿ ಸಾಕಷ್ಟು ಜನ ಬರಲಿಕ್ಕೆ ಸ್ಥಳಾವಕಾಶ ಏನೋ ಇದೆ. ಬಹುಶಃ ಇಲ್ಲಿ ನಾಳೆ ಅಷ್ಟೊಂದು ಜನ ಸೇರಿದಾಗ ಇಲ್ಲಿ ರಸ್ತೆಯನ್ನು ಕೂಡ ವಾಹನ ಸಂಚಾರಕ್ಕೆ ಬಂದ್ ಮಾಡ್ಬೋದು. ಒಂದಷ್ಟು ಸಮಯ ಜನಜಂಗುಳಿ ಇಲ್ಲಿ ಸೇರ್ಬೋದು. ರಾಜಭವನದಿಂದ ಇಲ್ಲಿಯವರೆಗೂ ಸಹಿತ ಫ್ಲ್ಯಾಗ್ಗಳಿದ್ದಾವೆ, ಬ್ಯಾನರ್ಗಳಿದೆ, ಕಟೌಟ್ಸ್ ಇದೆ. ಜೊತೆಯಲ್ಲಿ ನಡುವಿನಲ್ಲಿ LED ಕೂಡ ಅಳವಡಿಸಲಾಗಿರೋದು ಬರುವಂಥವರಿಗೆ ಭಾಳ ಅನುಕೂಲ ಆಗಿದೆ ಇದನ್ನು ವೀಕ್ಷಣೆ ಮಾಡೋದಕ್ಕೆ. ಒಂದು ಸ್ಪಷ್ಟವಾಗಿ ಇರೋದೇ ವಿಚಾರ ಏನಂತಂದರೆ, ಹೈಕೋರ್ಟ್ ಮತ್ತು ವಿಧಾನಸೌಧ ನಡುವಿನ ಭಾಗ ನೇರವಾಗಿ ಓಪನ್ ಆಗಿರಬೇಕು ಅಂತೇಳಿ ಸೂಚನೆ ಇರುವಂಥ ಹಿನ್ನೆಲೆಯಲ್ಲಿ ಇಷ್ಟು ಭಾಗವನ್ನು ಹಾಗೆ ಓಪನ್ ಇಟ್ಟಿದ್ದಾರೆ. ಉಳಿದ ಕಡೆಯಲ್ಲಿ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕ್ತಾ ಇದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.